ಎಲ್ರಿಗೂ ನಮಸ್ತೆ. ನಾನಿವತ್ತು ನಮ್ಮ ಹೊಲದಲ್ಲಿರುವಂಥ ಒಂದು ಪುರಾತನ ಕಾಲದ ಬಾವಿಯ ಸಮೀಪ ನಿಂತಿದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಪಕ್ಷಿ ಲೋಕದ ಅತ್ಯಂತ ವಿಸ್ಮಯದ ಪಕ್ಷಿಯಾದಂಥ ಗೀಜಗ ಪಕ್ಷಿಯ ಬಗ್ಗೆ ನಾನಿವತ್ತು ಮಾತನಾಡಲಿದ್ದೇನೆ. ಗೀಜಗ ಪಕ್ಷಿಗಳನ್ನ ಪಕ್ಷಿ ಲೋಕದ ವಿಸ್ಮಯ ಪಕ್ಷಿಗಳು ಅಂತೇಳಿ ಕರಿಬೋದು. ಯಾಕೆ ಅಂತಂದರೆ ಈ ಹೆಣ್ಣು ಗೀಜಗ ಇದೆಯಲ್ಲ, ಅದು ಮಿಲನದ ಒಂದು ಆಸೆಯನ್ನು ತೋರಿಸ್ಬಿಟ್ಟು ಗಂಡು ಗೀಜಗದಿಂದ ಗೂಡನ್ನು ಕಟ್ಟಿಸುತ್ತೆ. ಇಲ್ಲಿ ಮೊಟ್ಟೆ ಇಟ್ಟು ಮರಿಗಳನ್ನ ಮಾಡಿಸುವಂಥ ಕಾರ್ಯ ಹೆಣ್ಣು ಗೀಜಗದ್ದಾದ್ರೂ ಇಡೀ ಗೂಡನ್ನು ಕಟ್ಟಿ ಆ ಮೊಟ್ಟೆ ಒಡೆದು ಮರಿಯಾಗುವವರೆಗೂ ಅದರ ಪೋಷಣೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಈ ಗಂಡು ಗೀಜಗ ಮಾಡ್ತಾ ಹೋಗುತ್ತೆ, ಕೇವಲ ಮಿಲನದ ಆಸೆಯ ದೃಷ್ಟಿಯಿಂದ. ಇಲ್ಲಿ ನೀವು ಈ ಚಿತ್ರದಲ್ಲಿ ಗಮನಿಸ್ಬೋದು, ಒಂದೇ ಏಣಿಗೆ ಎರಡೆರಡು ಗೂಡುಗಳಿದ್ದಾವೆ. ಬಹುಶಃ ಇಲ್ಲಿ ಗಂಡು ಗೀಜಗ ಎರಡು ಹೆಣ್ಣು ಗೀಜಗಗಳ ಯಜಮಾನ ಆಗಿರ್ಬೋದೇನೋ. ಹಾಗೆ ಇಲ್ಲೊಂದು ಗಮನಿಸಿದರೆ ಇಲ್ಲಿರೋಂಥ ಎಲ್ಲ ಗೂಡುಗಳಲ್ಲಿನೂ ಒಂದು ಗೂಡು ಭಾಳ ಬೃಹತ್ತಾದಂಥ ಗೂಡಿದೆ ಗಮನಿಸಿ. ಅದರ ಲೆಂತ್ ಕೂಡ ಉದ್ದ ಇದೆ. ಯಾವುದೋ ಒಂದು ಮರದ ಬಿಳಲನ್ನು ಭಾಳ ಉದ್ದವಾಗಿ ಇರೋಂಥ ಬಿಳಲಿಗೆ ಅದು ಕಟ್ಟಿದೆ. ಬಹುಶಃ ಯಾವುದಾದ್ರೂ ಶತ್ರು ಜೀವಿಗಳು, ಈ ಮುಂಗ್ಸಿ ಅಂಥವುಗಳು ಏನಾದ್ರೂ ಈ ಗೂಡಿನ ಒಳಗಡೆ ಇರೋಂಥ ಮೊಟ್ಟೆಗಳನ್ನ ಅಥವಾ ಗೀಜಗ ಪಕ್ಷಿಗಳನ್ನ ತಿನ್ನೋದಕ್ಕೆ ಬಂದಾಗ ಅವಲ್ಲಿಗೆ ಹೋಗೋದಕ್ಕೆ ಸಾಧ್ಯನೇ ಆಗದಿರೋ ಥರ ಅವೇನಾದ್ರೂ ಅಲ್ಲಿ ಹೋಗ್ತಿದ್ದಂಗೆ ಇಡೀ ಗೀಜಗ ಗೂಡು ಅಲುಗಾಡ್ಬಿಟ್ಟು ಬಂದಂಥ ಶತ್ರು ನೀರೊಳಗಡೆ ಬಿದ್ದು ಹೋಗೋ ಅಂಥ ಪರಿಸ್ಥಿತಿ ಬರೋ ಥರ ನಿರ್ಮಾಣವನ್ನು ಮಾಡಿದ್ದಾವೆ. ಇಲ್ಲೊಂದು ದೊಡ್ಡನೆಯ ಗೂಡನ್ನು ಕೂಡ ನಾವು ಇಲ್ಲಿ ಗಮನಿಸ್ಬೋದು. ಆಮೇಲೆ ಇದೊಂದು ರೀತಿ ಸಹಬಾಳ್ವೆಯ ಗುಂಪು ಜೀವಿಗಳು ಇವು. ಮನುಷ್ಯರು ಯಾವ ಥರ ಒಂದು ಕಡೆ ಮನೆಯನ್ನು ಕಟ್ಟಿ ವಾಸ ಮಾಡ್ತಾರೋ ಅದೇ ಥರ ಗೂಡುಗಳನ್ನೂ ಕೂಡ ಇವು ಜುಲೈ ತಿಂಗಳಲ್ಲಿ ಪ್ರಾರಂಭ ಮಾಡ್ತವೆ. ನಾನು ಪ್ರತಿ ವರ್ಷ ಗಮನಿಸ್ತೀನಿ, ಜುಲೈ ತಿಂಗಳಲ್ಲಿ ಪ್ರಾರಂಭ ಮಾಡಿಬಿಟ್ಟು ಅಕ್ಟೋಬರ್ ಅಥವಾ ನವಂಬರ್ ತಿಂಗಳು ಮುಗಿಯೋವಷ್ಟೊತ್ತಿಗೆ ಡಿಸೆಂಬರ್ ವೇಳೆಗೆ ಇಲ್ಲಿ ಯಾವುದು ಕೂಡ ಇರೋದಿಲ್ಲ. ಇಲ್ಲಿ ಸ್ಥಳೀಯವಾಗಿ ಸಿಗುವಂಥ ಒಂದು ಮರದ ಎಲೆಗಳು, ಆಮೇಲೆ ಯಾವುದೋ ಗಿಡದ ಎಲೆಗಳನ್ನೇ ಬಳಸ್ಕೊಳ್ತವೆ. ಈಗ ನಮ್ಮದು ಮೆಕ್ಕೆಜೋಳ ಆಗಿರೋದ್ರಿಂದ ಈ ಮೆಕ್ಕೆಜೋಳದ ಗರಿಗಳನ್ನೇ ಆ ಉದ್ದ ಎಳೆಗಳಾಗಿ ಕಟ್ ಮಾಡ್ಕೊಂಡು ಬಂದ್ಬಿಟ್ಟು ಸಿಕ್ಕಾಕೊಂಡು ಬಂದ್ಬಿಟ್ಟು ಇಲ್ಲಿ ಕಟ್ತವೆ. ಇವನ್ನ ಪಕ್ಷಿ ಲೋಕದ ಟೈಲರ್ ಅಂತ ಕರಿಬೋದು, ನೇಯ್ಗೆಯ ಪಕ್ಷಿ ಅಂತಲೂ ಕೂಡ ಕರೀತಾರೆ ನಮ್ಮ ಕಡೆ. ಒಬ್ಬ ಅದ್ಭುತವಾದ ಮನೆಯನ್ನು ಕಟ್ಟುವಂಥ ಮೇಸ್ತ್ರಿ ಅಂದ್ರೂ ಕೂಡ ಅದು ಅತಿಶಯೋಕ್ತಿ ಆಗಲಾರ್ದು. ಆಮೇಲೆ ಗೂಡು ಇಡುವಂಥ ಜಾಗದಲ್ಲಿ ನಾನು ಬಿದ್ದಂಥ ಗೂಡುಗಳನ್ನ ಗಮನಿಸಿದ್ದೀನಿ. ಆ ಗೂಡು ಇಡುವಂಥ ಜಾಗದಲ್ಲಿ ಮೆತ್ತನೆಯ ಹತ್ತಿಯಂಥ ವಸ್ತುವನ್ನು ಎಷ್ಟು ದೂರದಿಂದ ತಂದು ಸಂಗ್ರಹಿಸ್ತವೋ ಏನೋ ಇಟ್ಟಿರ್ತವೆ. ಆ ಗೂಡಿನ ಒಳಗಡೆ ಅತೀ ಬೆಚ್ಚನೆಯ ವಾತಾವರಣ, ಮೊಟ್ಟೆಯ ಕಾವಿಗೆ ಅನುಕೂಲವಾಗುವಂಥ ಒಂದು ವ್ಯವಸ್ಥೆಯನ್ನು ಈ ಗಂಡು ಗೀಜಗ ಮಾಡಿಕೊಡ್ತಾ ಹೋಗುತ್ತೆ. ಇನ್ನೊಂದು ಈ ಪಕ್ಷಿಯ ವಿಶೇಷತೆ ಏನಪ್ಪ ಅಂತಂದರೆ, ಈ ಹೆಣ್ಣು ಗೀಜಗ ಆ ಗಂಡು ಗೀಜಗ ಕಟ್ಟುವಂಥ ಗೂಡನ್ನು ವೀಕ್ಷಣೆ ಮಾಡ್ತಾ ಇರುತ್ತೆ ಇಲ್ಲಿ ಕೂತ್ಬಿಟ್ಟು. ಅಲ್ಲಿ ನೀವು ಚಿತ್ರದಲ್ಲಿ ನೀವು ವಿಡಿಯೋದಲ್ಲಿ ಗಮನಿಸ್ಬೋದು, ಅಲ್ಲೊಂದು ಒಂದು ರೆಂಬೆಯ ಮೇಲೆ ಒಂದು ಹಳದಿ ತಲೆಯ ಒಂದು ಗೀಜಗ ಪಕ್ಷಿ ಕೂತಿದೆ. ಅಬ್ಸರ್ವ್ ಮಾಡ್ತಾ ಹೋಗುತ್ತೆ ಗಂಡು ಗೀಜಗ ಕಟ್ಟುವಂಥ ಗೂಡನ್ನು. ಅದು ಸುರಕ್ಷಿತವಾಗಿಲ್ಲ, ಸರಿಯಾಗಿ ಕಟ್ಟಿಲ್ಲ, ಸೋಂಬೇರಿತನದಿಂದ ಏನಾದರೂ ಕಟ್ಟಿದೆ ಅಂತಂದರೆ ಇಡೀ ಗೀಜಗ ಗೂಡನ್ನೇ ಕಟ್ಟಿರುವಂಥ ಗೂಡನ್ನೇ ಬೀಳಿಸುತ್ತೆ. ನೀರಲ್ಲಿ ಒಂದು 2-3 ಗೂಡುಗಳು ಬಿದ್ದಿದ್ದಾವೆ. ನೀವು ಗಮನಿಸಿ, ಅದರಲ್ಲಿ ಹಾಗೆ ಗಮನಿಸಿ ಒಂದು 3-4 ಗೂಡುಗಳು ಬಿದ್ದೋಗಿದ್ದಾವೆ. ಆದರೆ ಎಷ್ಟು ಕಷ್ಟಪಟ್ಟು ಕಟ್ಟಿರುವಂಥ ಗೂಡು ಅದಕ್ಕೆ ಸುರಕ್ಷಿತವಾಗಿಲ್ಲ ಅಂತಂದರೆ ತನ್ನ ಕೊಲ್ಲಿ ಅದನ್ನು ಕಿತ್ತು ಬೀಳಿಸುವ ಒಂದು ದಾಷ್ಟತನವನ್ನು ಕೂಡ ಹೆಣ್ಣು ಗೀಜಗ ತೋರಿಸುತ್ತೆ. ಹೆಣ್ಣು ಗೀಜಗ ನಿನಗೆಷ್ಟು ಜಂಬ ಅಂತೇಳಿ ನಾನು ಎಷ್ಟೊಂದು ಸಲ ಅಂದ್ಕೊಂಡಿದ್ದೀನಿ. ಆದರೆ ಗಂಡು ಗೀಜಗದ ತಾಳ್ಮೆ, ಪ್ರಕೃತಿಯ ಒಂದು ಹಸಿವು, ಇವೆಲ್ಲವುಗಳು ಕೂಡ ಈ ಪಕ್ಷಿಗಳ ಲೋಕದ ಮೂಲಕ ಅನಾವರಣ ಕೂಡ ಗೊಳ್ತವೆ. ಎಷ್ಟೊಂದು ಗೂಡುಗಳಿದ್ದಾವೆ ನೋಡಿ ಇಲ್ಲಿ ನೀವು ಗಮನಿಸಿದರೆ. ನಿಜಕ್ಕೂ ಕೂಡ ಪಕ್ಷಿ ಲೋಕದ ವಿಸ್ಮಯ ಪಕ್ಷಿಗಳು ಗೀಜಗ ಪಕ್ಷಿಗಳು ಅಂಥೇಳಿನೇ ನಾವು ಕರಿಬೋದು.